ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ನನ್ನ ವಿಡಿಯೋಸ್ ಬಗ್ಗೆ ಸುಮಾರು ರೀತಿಯಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ. ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ಯಾಕಂತಂದರೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಟಯರ್ಡ್ನೆಸ್ಸಿಂದ ಸ್ವಲ್ಪ ಏನು ಇದು ಮಾಡೋಕ್ಕಾಗ್ತಾಯಿಲ್ಲ. ಫ್ರೆಂಡ್ಸ್, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಏನೇ ಕಮೆಂಟ್ ಬಂದರೂ ಕೂಡ ನಾನು ರಿಪ್ಲೈಯನ್ನು ಮಾಡ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ವಾಟ್ಸಪ್ ಗ್ರೂಪಲ್ಲಿ ನಾನು ಮೆಸೇಜಸನ್ನು ಬ್ಲಾಕ್ ಮಾಡಿದ್ದೀನಿ. ಯಾಕಂತಂದರೆ ಅದನ್ನು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ಡಿಸ್ಅಡ್ವಾಂಟೇಜ್ ಆಗೇನೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ಯಾವುದೇ ಮೆಸೇಜಸ್ ಕೂಡ ನಿಮಗೆ ಮಾಡಲಿಕ್ಕೆ ಆಕ್ಸೆಸ್ ಇಲ್ದಿರ ನಾನೇನೇ ಬ್ಲಾಕ್ ಮಾಡಿದ್ದೀನಿ. ಇದು ಹೆಂಗಾಗಿದೆ ಅಂತಂದರೆ, ಹೇಳ್ತಾರಲ್ಲ, ಪುಕ್ಷಟೆ ಸಿಗೋದಕ್ಕೆ ಯಾವತ್ತಿಗೂ ಒಂದು ವ್ಯಾಲ್ಯೂ ಇರಲ್ಲ ಅಂತ ಹೇಳ್ತಾರೆ. ಅದೇ ಥರನೇ ನೀವು ಕೂಡ ಇದು ಮಾಡ್ಕೊಳ್ತಾ ಇದ್ದೀರಾ. ಜನಗಳಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ಗ್ರೂಪನ್ನು ಇದು ಮಾಡಿದ್ದು. ಒಬ್ಬೊಬ್ಬ ಕೇಳ್ದ ಅಂತಂದರೆ ಅನ್ವಾಂಟೆಡ್ ಮೆಸೇಜಸ್ ಒಬ್ಬೊಬ್ಬ 50 ಮೆಸೇಜುಗಳು ಹಾಕ್ತೀರಾ. ಅದಕ್ಕೆ ಅವಶ್ಯಕತೆ ಇಲ್ಲ. ಏನಾದರೂ ಇಂಪಾರ್ಟೆಂಟ್ ಮೆಸೇಜು ಅವನು ಯಾವನೋ ಕಳಿಸ್ತಾನೆ, ಜಾಯಿನ್ ಆಗಿ ಮಾತಾಡಲಿಕ್ಕೆ ಜಾಯಿನ್ ಆಗಿ ಅಂತಂದು ಹೇಳ್ಬಿಟ್ಟು ಅವನು ಕಳಿಸ್ತಾನೆ 100 ಸಾರಿ. ಅದರಿಂದ ಯಾರದೇ ಮೆಸೇಜು ಕೂಡ ಇದು ಮಾಡೋಕ್ಕಾಗದೆ ನಾನು ಏನಾಗ್ತೀನಿ ಅಷ್ಟು ಮಾತ್ರನೇ ಆಕ್ಸೆಸ್ ಇದು ಮಾಡ್ಕೊಂಡಿದ್ದೀನಿ ನಾನು. ಯಾಕಂತಂದರೆ ಎಲ್ಲರೂ ಕೂಡ ಅದನ್ನು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅಂತಂದರೆ ನಾನು ಅದು ಮೆಸೇಜಸನ್ನು ನಾನು ಅನ್ಲಾಕ್ ಮಾಡ್ತೀನಿ. ಇಲ್ಲ ಅಂತಂದರೆ ಮೆಸೇಜಸ್ ಯಾವುದು ಕೂಡ ನೀವೇನೇ ಮಾಡಿದ್ರು ಕೂಡ ಅದು ರಿಪ್ಲೈ ಬರ್ದಿರಾ ಅದು ಬ್ಲಾಕಲ್ಲೇ ಇರುತ್ತೆ. ಯಾಕಂದರೆ ನಿಮ್ಗೆಲ್ಲನೂ ಅದು ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜನ್ನೇ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಅಟ್ಲೀಸ್ಟ್ ನನಗೆ ಗೊತ್ತಿರೋದನ್ನ ನಾನು ಸ್ವಲ್ಪನಾದ್ರೂ ತಿಳಿಸ್ಬೇಕು, ಜನಗಳಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ ಇರೋದು. ಅದನ್ನೇನೆ ಒಂದು ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂತಂದ್ರೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ, ಆದರೆ ಈ ಥರ ಮಾಹಿತಿ ಇರೋ ವಿಡಿಯೋಸು ತುಂಬಾನೇ ಕಡಿಮೆ ಇರಲಿ ಫ್ರೆಂಡ್ಸ್. ಯಾಕಂದರೆ ಒಬ್ಬೊಬ್ರು ಒಂದೊಂಥರ ಇರ್ತೀರಾ. ಇದರಿಂದ ಯುಟಿಲೈಸ್ ಆಗ್ತಾ ಇರೋರು ಎಷ್ಟೋ ಜನ ಇರ್ತೀರಾ, ಅದನ್ನು ಡಿಸ್ಅಡ್ವಾಂಟೇಜ್ ಆಗಿ ತಗೊಳ್ಳೋರು ಎಷ್ಟೋ ಜನ ಇರ್ತೀರಾ. ಫ್ರೆಂಡ್ಸ್, ಅದನ್ನು ಹೇಳ್ತಾ ಹೋದರೆ ನಾವು ಹೇಳ್ತಾನೆ ಇರ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂತಂದರೆ, ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರು ಕೂಡ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ನಾನೇನು ಜಾಸ್ತಿ 20 ನಿಮಿಷ 30 ನಿಮಿಷ ಮಾಡಲ್ಲ. ಮ್ಯಾಕ್ಸಿಮಮ್ ಒಂದು 10 to 12 ಮಿನಿಟ್ಸ್ ಆಗ್ಬೋದು ವಿಡಿಯೋ. ಯಾರು ಕೂಡ 10 ನಿಮಿಷ ಫ್ರೀ ಮಾಡ್ಕೊಳ್ಳಿ, 10 ನಿಮಿಷ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಯಾಕಂತಂದರೆ ಇನ್ನು ಮುಂದೆ ನೀವು ಇಷ್ಟು ದಿನ ಏನು ರೆವೆನ್ಯೂ ಲೇಔಟ್ ಆಗ್ಬೋದು ಅಥವಾ ಒಂದು ಅಪ್ರೂವ್ಡ್ ಲೇಔಟ್ ಆಗ್ಬೋದು ಏನು ಇದು ಮಾಡ್ಕೊಳ್ತಾ ಇದ್ರಿ, ಅದು ಎಲ್ಲ ಕೂಡ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಟೋಟಲಿ ಪಂಚಾಯತ್ ಅಂಡರ್ಗೆ ಕೊಡ್ತಾ ಇದೆ. ಪಂಚಾಯತ್ ಅಂಡರಿಗೆ ಪಂಚಾಯತಿಯಿಂದಲೇ ಅನುಮೋದನೆ ಕೊಡೋದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಅದ್ರ ಬಗ್ಗೆ ನೇನೆ ಮಾತಾಡೋಣ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಥಳೀಯ ಯೋಜನಾ ಪ್ರದೇಶ ಹೊರತುಪಡಿಸಿದ ಪ್ರದೇಶಗಳಲ್ಲಿ ಬಡಾವಣೆ ಅಭಿವೃದ್ಧಿಗೆ ನಿಯಮಗಳನ್ನು ರೂಪಿಸಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನಂತಂದ್ರೆ, ನಮ್ಮ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಯೋಜನಾ ಪ್ರದೇಶದ ಹೊರಗೆ ಇರುವ ಅಂತಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ BDA, BMRDA, ಬೈಯಪ್ಪ, BMICPA, NPA, MPA ಈ ತರ ಏನು ಒಂದು ಅಭಿವೃದ್ಧಿ ಪ್ರಾಧಿಕಾರಗಳಿರುತ್ತೆ, ಆ ಅಭಿವೃದ್ಧಿ ಪ್ರಾಧಿಕಾರಗಳನ್ನ ಹೊರತುಪಡಿಸಿ ಇನ್ನ ಮಿಕ್ಕದೆಲ್ಲ ಕೂಡ ನಿಮ್ಗೆ ಪಂಚಾಯತ್ ಲಿಮಿಟ್ಗೆನೆ ಬರೋದು. ಆ ಪಂಚಾಯತ್ ಲಿಮಿಟ್ ಅಲ್ಲಿ ಅವರಿಗೆ ಏನು ಅಧಿಕಾರ ಇದೆ ಅದ್ರ ಬಗ್ಗೆನೇನೆ ಒಂದು ಲೇಔಟ್ ಮಾಡಬೇಕು. ಆ ಲೇಔಟ್ ಅಲ್ಲಿ ನೀವು ಸೈಟ್ ತಗೊಳ್ಬೇಕಂದ್ರೂ ಕೂಡ ಏನಾಗಿರ್ಬೇಕು, ಯಾವ ತರ ಅವರಿಗೆ ರೈಟ್ಸ್ ಇದೆ ಅನ್ನೋದ್ರ ಬಗ್ಗೆನೇನೆ ಈ ವಿಡಿಯೋ ಇರೋದು. ಅದರಿಂದನೇನೆ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಯೋಜನೆ ಪ್ರದೇಶದ ಹೊರಗೆ ಇರುವಂತಹ ಮತ್ತೆ ಭೂ ಪರಿವರ್ತನೆಗೆ ಒಳಗಾದ ಜಮೀನುಗಳಿಗೆ ಮಾತ್ರ ಈ ನಿಯಮ ಅನ್ವಯವಾಗುವಂತದ್ದು. ಏನು ಪೂರ್ವಾನುಮೋದನೆ ಅಪ್ರೂವಲ್ ಅಂತ ಏನ್ ಹೇಳ್ತೀವಿ, ಪೂರ್ವಾನುಮೋದನೆಯನ್ನು ಪಡೆದ ಈ ಬಡಾವಣೆಗಳಲ್ಲಿನ ನಿವೇಶನಗಳಿಗೆ ಗ್ರಾಮ ಪಂಚಾಯಿತಿಯೇ ಖಾತೆ ಮಾಡಿಕೊಡಲಿದೆ.
ಭೂ ಪರಿವರ್ತನೆ ಇಲ್ಲದೆ ಅಭಿವೃದ್ಧಿ ಪಡಿಸಲಾದಂತಹ ಬಡಾವಣೆಗಳಿಗೆ ಈ ಸುತ್ತೋಲೆ ಅನ್ವಯವಾಗುವುದಿಲ್ಲ. ಮತ್ತೆ ಬಡಾವಣೆ ಅಭಿವೃದ್ಧಿ ಪಡಿಸುವುದಕ್ಕೂ ಮುನ್ನ ಸಂಬಂಧಿತ ಪರಿವರ್ತಿತ ಜಮೀನಿನ ಮಾಲೀಕ ಬಡಾವಣೆಯ ವಿನ್ಯಾಸವನ್ನ ಏನು ಲೇಔಟ್ ಅಪ್ರೂವಲ್ ಅಂತ ಹೇಳ್ತೀವಿ, ಆ ಲೇಔಟ್ ಅಪ್ರೂವಲ್ ಅನ್ನ ರಚಿಸಬೇಕು. ಬಡಾವಣೆಯಲ್ಲಿ ಇರಲಿರುವಂತಹ ಸಾರ್ವಜನಿಕ ರಸ್ತೆ ಆಗ್ಬೋದು, ಉದ್ಯಾನವನ ಆಗ್ಬೋದು, ಚರಂಡಿ ಆಗ್ಬೋದು ಅಥವಾ ಒಳಚರಂಡಿ ಆಗ್ಬೋದು, ನೀರಿನ ಕೊಳವೆ ಆಗ್ಬೋದು, ಮತ್ತೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಆಗ್ಬೋದು, ಮತ್ತೆ ವಿದ್ಯುತ್ ಚಾಲನೆಗಳಿಗೆ ಸಂಬಂಧಿತ ಇಲಾಖೆ ಅಥವಾ ಪ್ರಾಧಿಕಾರಗಳಿಂದ ನಿರಾಕ್ಷೇಪಣಾ ಪತ್ರವನ್ನ ಮಸ್ಟ್ ಅಂಡ್ ಶುಡ್ ಪಡೆದಿರಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮೇಲೆ ರೆವೆನ್ಯೂ ಲೇಔಟ್ ಅನ್ನ ಮಾಡೋ ತರನೇ ಇಲ್ಲ. ಯಾವುದಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನಾ ಪ್ರಾಧಿಕಾರದಿಂದ ನೀವು ಅಪ್ರೂವಲ್ ಅನ್ನ ಪಡಿಲೇಬೇಕು. ಪ್ರಾಧಿಕಾರದಿಂದ ನೀವು ಅಪ್ರೂವಲ್ ಅನ್ನ ಪಡಿಲೇಬೇಕು. ಆದ್ದರಿಂದ ಈ ಸುತ್ತೋಲೆ ರೆವೆನ್ಯೂ ಸೈಟ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ವಯವಾಗುವುದಿಲ್ಲ. ಮತ್ತೆ ಎಲ್ಲ ದಾಖಲೆಗಳನ್ನು ಯಾವ್ಯಾವುದು ಅಂದ್ರೆ ನಿಮಗೆ ಬೆಸ್ಕಾಮಿಂದ ಹಿಡಿದು ಪ್ಲಾನ್ ಅಪ್ರೂವಲ್ ಇಂದ ಹಿಡಿದು ಕನ್ವರ್ಷನ್ ಆರ್ಡರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಏನು DTCP ಅಂತ ಹೇಳ್ತೀವಿ, ಡಿಪಾರ್ಟ್ಮೆಂಟ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಂತ ಏನಿತ್ತು ಅದು ಇವಾಗ ಪಂಚಾಯತ್ ಲಿಮಿಟ್ಗೆನೆ ಅದನ್ನ ಅಳವಡಿಸ್ತಾ ಇದ್ದಾರೆ. ಅಂದ್ರೆ ಪಂಚಾಯತ್ ಲಿಮಿಟ್ಗೆನೆ ಕೊಡ್ತಾ ಇದ್ದಾರೆ. ಏನು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಒಳಗೊಂಡಂತಹ ಅರ್ಜಿಯನ್ನ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿ ಬಡಾವಣೆ ಅಭಿವೃದ್ಧಿ ಪಡಿಸಲು ಅನುಮತಿಯನ್ನ ಮಸ್ಟ್ ಅಂಡ್ ಶುಡ್ ಪರ್ಮಿಷನ್ ಅನ್ನ ಪಡಿಲೇಬೇಕು. ಹೀಗೆ ಅಭಿವೃದ್ಧಿ ಪಡಿಸಲಾದಂತಹ ಬಡಾವಣೆಯಲ್ಲಿನ ಸಾರ್ವಜನಿಕ ರಸ್ತೆ ಮತ್ತೆ ಏನು CA ಪಾರ್ಕ್ ಇವೆಲ್ಲವನ್ನು ಕೂಡ ಗ್ರಾಮ ಪಂಚಾಯಿತಿ ಅಂಡರಿಗೆ ಗ್ರಾಮ ಪಂಚಾಯಿತಿಯ ಮುಖಾಂತರ ಸರ್ಕಾರಕ್ಕೆ ರೀಲಿಕ್ವೇಶ್ಮೆಂಟ್ ಡೀಡ್ ಅನ್ನೋದೇನಿದೆ ಅದನ್ನ ಮಾಡಿಕೊಡ್ಲೇಬೇಕು. ಅವುಗಳ ಎಲ್ಲ ನಿರ್ವಹಣೆ ಮತ್ತೆ ಹೊಣೆಗಾರಿಕೆಯನ್ನು ಕೂಡ ನೀವು ಪಂಚಾಯಿತಿಗೇನೆ ಕೊಡಬೇಕು. ಇದು ಆಗಿರ್ಲೇಬೇಕು. ಯಾಕಂತಂದ್ರೆ ಯಾವುದೇ ಒಂದು ಬಡಾವಣೆಯ ಮೂಲೆ ನಿವೇಶನಗಳಾಗ್ಬೋದು, ನಾಗರಿಕ ಸೇವೆಗೆ ಬಳಕೆ ಮಾಡುವಂತಹ ಲ್ಯಾಂಡ್ CA ನಿವೇಶನ ಆಗ್ಬೋದು ಅಥವಾ ಮಧ್ಯಂತರ ನಿವೇಶನಗಳನ್ನ ಅಡಮಾನ ಒಪ್ಪಂದದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಒಪ್ಪಿಸಬೇಕು. ನೋಡಿ, ಏನೆಲ್ಲಾನು ಒಂದು ಕಂಡೀಷನ್ ಅನ್ನ ಹಾಕಿದೆ ಅಂತ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ನಿಜವಾಗೂ ಒಂದು ಅಪ್ರಿಸಿಯೇಟ್ ಮಾಡಬೇಕು. ಇದು ಸುತ್ತೋಲೆ ಆಗಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ರೆವೆನ್ಯೂ ಸೈಟ್ ಮಾಡಂಗಿಲ್ಲ. ಅಭಿವೃದ್ಧಿ ಪಡಿಸಲಾದಂತಹ ಬಡಾವಣೆಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಯಾವುದೇ ದೋಷದಿಂದ ಕೂಡಿಲ್ಲ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಅಭಿವೃದ್ಧಿದಾರರು ಏನು ಡೆವಲಪರ್ಸ್ ಇರ್ತಾರೆ ಅವರು ಗ್ರಾಮ ಪಂಚಾಯಿತಿಗೆ ಮಸ್ಟ್ ಅಂಡ್ ಶುಡ್ ಖಾತರಿಪಡಿಸಬೇಕು. ಅಂದ್ರೆ ಅವರ ಗಮನಕ್ಕೆ ತರಬೇಕು. ಅವರು ಬಂದು ಇನ್ಸ್ಪೆಕ್ಷನ್ ಆಗಬೇಕು. ಇನ್ಸ್ಪೆಕ್ಷನ್ ಆದ್ಮೇಲೆನೆ ಅಲ್ಲಿ ನಿಮ್ಗೆ ಮೂಲಭೂತ ಸೌಕರ್ಯ ಎಲ್ಲ ಬಂದಿದ್ಯಾ, ರಸ್ತೆಗಳಾಗಿದ್ಯಾ, ಕರೆಂಟ್ ಬಂದಿದ್ಯಾ, ನೀರಿನ ಸೌಲಭ್ಯ ಇದೆಯಾ, ಮತ್ತೆ ಪಾರ್ಕು ಅಂತದ್ದು ಏನಾದ್ರೂ ಕೂಡ ಡೆವಲಪ್ಮೆಂಟ್ ಆಗಿದ್ಯಾ ಅಂತ ಎಲ್ಲ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಖಾತಾಗಳನ್ನ ಇಶ್ಯೂ ಮಾಡೋದು. ಏನು ಈ ಮೂಲ ಸೌಕರ್ಯ ಅಭಿವೃದ್ಧಿಗೆ ತಗಲುವಂತಹ ಒಟ್ಟು ವೆಚ್ಚದ 10% ಬ್ಯಾಂಕ್ ಭದ್ರತೆ ರೂಪದಲ್ಲಿ 1 ವರ್ಷಕ್ಕೆ ಗ್ರಾಮ ಪಂಚಾಯಿತಿ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಇರಿಸಬೇಕು. ಏನು ರೇರಾ ಅಪ್ರೂವಲ್ ಅಲ್ಲಿ ಯಾವ ತರ ಇತ್ತು, ರೇರಾ ಇದ್ರಲ್ಲಿ ಏನು 70% ನಾವು ಕಸ್ಟಮರ್ ಕಡೆಯಿಂದ ತಗೊಂಡಾಗ 70% ಅಡ್ವಾನ್ಸ್ ಅಮೌಂಟ್ ಅನ್ನ ನಾವು ಅಲ್ಲಿ ಅಕೌಂಟ್ ಅಲ್ಲಿ ಯಾವ ತರ ಇಡಬೇಕು, ಅದೇ ತರನೇನೆ ನಾವು ಡೆವಲಪ್ಮೆಂಟ್ ಚಾರ್ಜಸ್ ಏನು ಬರುತ್ತೆ ಆ ಡೆವಲಪ್ಮೆಂಟ್ ಚಾರ್ಜಸ್ ಅನ್ನ ಲೆಕ್ಕ ಹಾಕ್ಬಿಟ್ಟು 10% ಗ್ರಾಮ ಪಂಚಾಯಿತಿ ಇಂಜಿನಿಯರಿಂಗ್ ಇಲಾಖೆನಲ್ಲಿ ನಾವು ಡೆಪಾಸಿಟ್ ಆಗಿ ಇಡಬೇಕು. ಅದನ್ನ 1 ವರ್ಷದ ನಂತರ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಮುಗಿದ ಮೇಲೆ ಅದನ್ನ ನಾವು ವಾಪಸ್ ಕೂಡ ತಗೊಳ್ಬಹುದು. ಈ ಸುತ್ತೋಲೆನಗೆ ಏನೇನು ಪ್ರಮುಖ ಅಂಶಗಳಿದೆ ಅಂತಂದ್ರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಇಲಾಖೆ ಪ್ರಾಧಿಕಾರಗಳಿಂದ ವಿನ್ಯಾಸ ಮತ್ತೆ ಅನುಮೋದನೆ ಪಡೆದ ನಂತರವಷ್ಟೇ ಗ್ರಾಮ ಪಂಚಾಯಿತಿಗೆ ಅಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ. ಏನೇನು ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಮಾತ್ರನೇನೆ ನಾವೊಂದು ಪಂಚಾಯಿತಿಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಎಸ್ಕಾಂಗಳಿಂದ ನಿರಾಕ್ಷೇಪಣಾ ಪತ್ರವನ್ನು ಕೂಡ
ಕಡ್ಡಾಯವಾಗಿ ಪಡೆದಿರಬೇಕು. ಮತ್ತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವೇಳೆ ಸಂಬಂಧಿತ ಇಲಾಖೆಯಲ್ಲಿ ಏನು ಆ ಲೇಔಟಿಗೆ ತಗಲುವಂತಹ ಅಭಿವೃದ್ಧಿ ಶುಲ್ಕದಲ್ಲಿ 10% ಮೇಲ್ವಿಚಾರಣಾ ಶುಲ್ಕವಾಗಿ ಅಡ್ವಾನ್ಸ್ ಅಮೌಂಟ್ ಆಗಿ ನಾವು ಪಾವತಿಯನ್ನ ಮಾಡಬೇಕು. ಈ ಪ್ರದೇಶದ ನಾಗರಿಕ ಬಳಕೆಯ ನಿವೇಶನಗಳನ್ನು ಕೂಡ ಗ್ರಾಮ ಪಂಚಾಯಿತಿಗೆ ರೀಲಿಕ್ವಿಸ್ಮೆಂಟ್ ಡೀಡ್ ಅಂತಂದೇಳಿ ಏನು ಮಾಡ್ತೀವಿ ಅದನ್ನ ಪಂಚಾಯಿತಿಗೆ ನಾವು ಮಾಡಿ ಕೊಡಬೇಕು. ಹೀಗೆ ಯಾವುದೇ ಒಂದು ಲೇಔಟ್ ಆಗಲಿ ನಿಮ್ಗೆ ಇಷ್ಟೆಲ್ಲನೂ ಅಂದ್ರೆ ಯಾವುದೇ ಒಂದು ಲೇಔಟ್ ಮಾಡಬೇಕು ಅಂತಂದ್ರೂ ಕೂಡ ಇನ್ನ ರೆವೆನ್ಯೂ ಲೇಔಟ್ ಮಾಡೋ ತರ ಇಲ್ಲ, ಅದು ಪಂಚಾಯಿತಿಯಿಂದ ಅನುಮೋದನೆಯನ್ನ ಪಡಿಲೇಬೇಕು. ಮೊದಲಿಗಿದ್ದ ತರ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಅದೇನು ಅವಶ್ಯಕತೆ ಇಲ್ಲ. ಇವಾಗ ಏನೇ ಇದ್ರೂ ಕೂಡ ನಿಮ್ಗೆ ಪಂಚಾಯಿತಿಯಿಂದಲೇನೆ ಫುಲ್ ಪರ್ಮಿಷನ್ ಅನ್ನೋದು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಗುಡ್ ನ್ಯೂಸ್ ನಮ್ಗೆ ಇನ್ನೇನು ಬೇಕು ಹೇಳಿ? ಯಾಕಂದ್ರೆ ಮೊದಲಿಗೆಲ್ಲಾನು ಟೌನ್ ಪ್ಲಾನಿಂಗ್ ಎಲ್ಲಾನು ಅಮೌಂಟ್ ಜಾಸ್ತಿ ಆಗೋದು, ಮತ್ತೆ ಅದಕ್ಕೆ ಪೂರಕವಾಗಿ ನಾವು ಕಸ್ಟಮರ್ಗಳ ಕಡೆಯಿಂದ ಅತಿಯಾದ ಅಮೌಂಟ್ ಅನ್ನು ಕೂಡ ಸ್ವೀಕರಿಸಬೇಕು. ಆದ್ರೆ ಅವೆಲ್ಲವನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಪಂಚಾಯಿತಿಗೇನೆ ಫುಲ್ ರೈಟ್ಸ್ ಕೊಟ್ಟಿದೆ. ಯಾವುದೇ ಒಂದು ಅಪ್ರೂವಲ್ ಆಗ್ಬೋದು, ಯಾಕಂದ್ರೆ ಇವಾಗ ಯಾವುದೇ ಒಂದು ಇದಿರ್ಲಿ ಯೋಜನಾ ಪ್ರಾಧಿಕಾರದಿಂದ ತಗೊಂಡಾದ್ಮೇಲೂ ಕೂಡ ನೀವು ಗ್ರಾಮ ಪಂಚಾಯಿತಿ ಸುಪರ್ದಿಗೇನೆ ಅದನ್ನ ಬಿಟ್ಟುಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏನೋ BM ಮಾಡಿರ್ತೀರಾ, ಬೈಯಪ್ಪ ಮಾಡಿರ್ತೀರಾ, BMICPA ಮಾಡಿರ್ತೀರಾ, ಯಾವುದೇ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ನಿಮ್ಗೆ ಪಂಚಾಯಿತಿ ಲಿಮಿಟ್ಗೆ ನೀವು ಒಪ್ಪಿಸಲೇಬೇಕು. ಯಾಕಂತಂದ್ರೆ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಏನೈತೆ ಆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲಾನು ನಿಮಗೆ ಪ್ರೊವೈಡ್ ಮಾಡೋದು ಪಂಚಾಯಿತಿ. ಆದ್ರಿಂದ ನೀವು ಯಾವುದೇ ಅಪ್ರೂವಲ್ ತಗೊಂಡ್ರು ಕೂಡ ಆ ಪಂಚಾಯಿತಿಗೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಅನ್ನ ಒಪ್ಪಿಸಿ ನೀವು ಆ ರಿಲಿಕ್ವಿಸ್ಮೆಂಟ್ ಡೀಡ್ ಅನ್ನ ಕೂಡ ನೀವು ಪಂಚಾಯಿತಿ ಇಂಜಿನಿಯರ್ ಹೆಸರಿಗೆನೆ ನೀವು ಮಾಡಿ ಕೊಡಬೇಕು. ಆವಾಗ ಮಾತ್ರನೇ ನೀವಲ್ಲಿ ಸೈಟ್ ತಗೊಳ್ಳೋದಕ್ಕೆ ಒಂದು ಯೋಗ್ಯವಾಗಿರುತ್ತೆ. ಅದರಿಂದ ಯಾರಿಗೂ ಕೂಡ ನಿಮ್ಗೆ ಒಂದು ಪ್ರಾಬ್ಲಮ್ ಅನ್ನೋದೊಂದು ಇರಲ್ಲ. ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒಂದು ತುಂಬಾನೇ ಒಳ್ಳೆಯ ಕೆಲಸ ಅಂತಲೇ ಹೇಳಬೇಕು. ಯಾಕಂದ್ರೆ ಮೊದಲು ಇದು ಸ್ಟ್ರಿಕ್ಟ್ ಆಗಿರ್ಲಿಲ್ಲ, ಇವಾಗ ತುಂಬಾ ಒಂದು ಸ್ಟ್ರಿಕ್ಟ್ ಆಗಿ ಮಾಡಿದರೆ. ಇನ್ನ ರೆವೆನ್ಯೂ ಸೈಟ್ಸ್ ಎಲ್ಲಾನು ಇನ್ನ ಸತ್ತೋಯ್ತು ಅಂತಲೇ ಹೇಳಬೇಕು. ಫ್ರೆಂಡ್ಸ್, ಈ ವಿಷಯ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.